ನಮಸ್ಕಾರ. ನಾನು ಅಲೆಮಾರಿ ಜನಾಂಗದ ಹಂದಿಜೋಗಿ ಸಮಾಜದ ಜಿಲ್ಲಾಧ್ಯಕ್ಷ ಮುಕುಂದ್ ಮಾತನಾಡ್ತಿದ್ದೇನೆ. ಏನಪ್ಪ ಅಂದರೆ, ಈಗ ನಮ್ಮ ಹಿರಿಯರು ಹೇಳಿದಾಗೆ ನಮಗೆ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಟ್ಟಿದ್ದರೆ ನಮಗೆ ಎಷ್ಟೋ ಜನ ನಮ್ಮಲ್ಲಿ ಇರುವಂಥ ಜನಗಳು ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ. ಅವರಿಗೆ ತಿನ್ನೋಕೆ ಅನ್ನ ಇಲ್ಲ, ವಸತಿ ಇಲ್ಲ, ಆಮೇಲೆ ಉದ್ಯೋಗ ಅಂತೂ ಕೇಳಂಗೆ ಇಲ್ಲ. ಹೀಗಾಗಿ ನಮ್ಮ ಸಮಾಜದ ಎಷ್ಟೋ ಜನ ಈಗಲೂ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಶೋಚನೀಯವಾಗಿದೆ. ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೂಡ ಇವರಿಗೆ 1% ಮೀಸಲಾತಿ ಕೊಡಲೇಬೇಕು ಅಂತ ಅವ್ರಿಗೊಂದು ಕೊಟ್ಟಿದ್ದರು, ಸರ್ಕಾರಕ್ಕೆ ಇದು ಕೊಟ್ಟಿದ್ದರು. ಆದರೆ ನಮ್ಮ ಸರ್ಕಾರ ಯಾಕೋ ಈ ಬಗ್ಗೆ ನಮ್ಮ ಬಗ್ಗೆ ಭಾರಿ ವಿಫಲ ಧೋರಣೆ ತೋರ್ತಾ ಇದೆ. ಹಾಗಾಗಿ ತಾವುಗಳು ಎಲ್ಲ ದಯಮಾಡಿ ಸಿದ್ದರಾಮಯ್ಯನವರು ಈಗಲೇ ನಮಗೆ 1% ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ನಡೆ ಹೋರಾಟದ ನಡೆ ಮುಂದಿನ ನಡೆ ಭಾರಿ ಜೋರಾಗಿರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯರು ಎಲ್ಲರನ್ನೂ ನಾವು ಜೊತೆಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ಮುಂದಿನ ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ಸಿದ್ಧ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ.